ನ್ಯಾಯಾಧಿಪತಿಯು ಬಾಗಿಲಿನ ಹತ್ತಿರದಲ್ಲೇ ನಿಂತಿದ್ದಾನೆ. ಆತನು ಬಾಗಿಲಿನ ಹತ್ತಿರದಲ್ಲಿ ಅಂತ ಹೇಳ್ಬೇಕಾದ್ರೆ ಬಹಳ ಸಮೀಪ, ಆತನ ಬರೋಣ ಬಹಳ ಸಮೀಪದಲ್ಲಿ. ನಮಗೆ ನ್ಯಾಯ ತೀರಿಸುವಂಥ ದೇವರು ಆತನು ಬಹಳ ಹತ್ರದಲ್ಲಿದ್ದಾನೆ. ಇಲ್ಲಿ ಆತನು ಬಹಳ ಹತ್ರದಲ್ಲಿರೋದ್ರಿಂದ ಈಗ ನಾವೇನು ಮಾಡಬಾರ್ದು ಎನ್ನುವುದನ್ನು ಆತನು 9ನೇ ವಚನದಲ್ಲಿ ಹೇಳ್ತಾನೆ. ಏನಂತೆ? ನೀವೊಬ್ಬರ ಮೇಲೊಬ್ಬರು ಗುಣಗುಟ್ಟಬೇಡಿರಿ, ನ್ಯಾಯ ವಿಚಾರಣೆಗೆ ಗುರಿಯಾದಿರಿ. ಹಳೆ ಒಡಂಬಡಿಕೆಯಲ್ಲಿ ನಮಗೆ ಸಿಕ್ಕುವಂಥ ಒಂದು ದೊಡ್ಡ ಸಂದೇಶ, ಗುಣಗುಟ್ಟಿದವರ ಮೇಲೆಲ್ಲ ದೇವರ ಕೋಪ ಬಂದದೆ. ದೇವಜನರು ಗುಣಗುಟ್ಟಿದಾಗ ದೇವರ ಕೋಪ ಯಾರ ಮೇಲೆ? ಗುಣಗುಟ್ಟಿದವರ ಮೇಲೆ. ಪ್ರಿಯರೇ, ನಿಮ್ಮ ಮನೆಯೊಳಗೆ, ನಮ್ಮ ಮನೆಯ 4 ಗೋಡೆಯೊಳಗೆ ಗುಣಗುಟ್ಟುವಿಕೆ ಇದೆಯೋ? ಯಜಮಾನರು ತಮ್ಮ ಪತ್ನಿಯ ಮೇಲೆ, ಪತ್ನಿ ಯಜಮಾನರ ಮೇಲೆ, ಮಕ್ಕಳು ತಂದೆ ತಾಯಿಗಳ ಮೇಲೆ, ತಂದೆ ತಾಯಿಗಳು ಮಕ್ಕಳ ಮೇಲೆ, ಅಥವಾ ಇತರ ಸಂಬಂಧಗಳು ಅತ್ತೆ ಸೊಸೆ, ಅಥವಾ ಹೀಗೆ ವಿಧ ವಿಧವಾಗಿ ಓರ್ಗಿತ್ತಿಯರು, ನಾದ್ನಿಯರು, ಹೀಗೆ ಒಬ್ಬರ ಮೇಲೆ ಒಬ್ಬರಿಗೆ ಗುಣಗುಟ್ಟುವಿಕೆ ಇದ್ರೆ